ಪಿಂಚಣಿ ಹಣ ಪಡಿತಾ ಇರೋಂಥವ್ರಿಗೆ ರಾಜ್ಯ ಸರ್ಕಾರದಿಂದ ಕೊನೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, ವಿತ್ ಪ್ರೂಫ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸುಮಾರು ತಿಂಗಳಿಂದ ಪಿಂಚಣಿ ಹಣ ಬಂದಿರಲಿಲ್ಲ ಅಲ್ವಾ. ಸೊ ಫೈನಲಿ ಎಲ್ರಿಗೂ ಕೂಡ 3 ತಿಂಗಳ ಪಿಂಚಣಿ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾವ ತಿಂಗಳ ಪಿಂಚಣಿ ಹಣ ಬರ್ತಾ ಇದೆ ಮತ್ತು ಯಾವ ಪಿಂಚಣಿ ಹಣ ಬಂದಿದೆ, ಇಲ್ಲಿವರೆಗೂ ಯಾವ ಜಿಲ್ಲೆಗಳಿಗೆ ಬಂದಿದೆ ಎಲ್ಲನೂ ಕೂಡ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಪಿಂಚಣಿ ಹಣ ಬಂದಿಲ್ಲ ಅಂತ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಅದೆಷ್ಟೋ ಜನ ಕಮೆಂಟ್ ಮಾಡಿದ್ರಿ. ಸೊ ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಈಗ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆನ ಕೊಟ್ಟಿದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ. ಸೊ ಡಿ ಕೆ ಶಿವಕುಮಾರ್ ಅವರು ಹೊಸದಾಗಿ ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಹಾಗಾಗಿ ಹೊಸ ಸಿಎಂ ಬಂದ ತಕ್ಷಣ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡ್ತಾರಾ? ಯೂಟ್ಯೂಬ್ ಚಾನಲ್ಗಳಲ್ಲಂತೂ ಇದು ಟ್ರೆಂಡಿಂಗ್ ವಿಷಯ, ತುಂಬಾ ಈ ವಿಷಯ ಓಡಾಡ್ತಾ ಇದೆ. ಪಿಂಚಣಿ ಹಣವನ್ನು ಜಾಸ್ತಿ ಆಗುತ್ತೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಅಷ್ಟೇ ಈ ವಿಷಯ ಓಡಾಡ್ತಿದೆ. ಅದು ಯಾಕೆ, ಈಗ ಪೋಸ್ಟ್ ಆಫೀಸ್ಗಳ ಹತ್ರ ಅಮೌಂಟ್ನ ತಗೊಬರಕ್ಕೆ ಹೋದಾಗ ಪಿಂಚಣಿ ಹಣವನ್ನು ತರಬೇಕಾದ್ರೆ ಅಲ್ಲೂ ಕೂಡ ಒಂದಷ್ಟು ಡಿಸ್ಕಷನ್ಸ್ಗಳಾಗ್ತಾ ಇದೆ. ಇನ್ನು ಮುಂದೆ ಪಿಂಚಣಿ ಹಣ ಜಾಸ್ತಿ ಆಗುತ್ತೆ, ಡಬಲ್ ಪಿಂಚಣಿ ಹಣ ಕೊಡ್ತಾರೆ. ನಮ್ಮ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿ ಬಂದಿರೋದ್ರಿಂದ ಯಾವುದಾದರೂ ಒಂದು ಯೋಜನೆಯಲ್ಲಿ ಬದಲಾವಣೆಯನ್ನು ಮಾಡಬೇಕು ಅಂದ್ಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪಿಂಚಣಿ ಹಣವನ್ನೇ ಹೆಚ್ಚಿಗೆ ಮಾಡ್ತಾರೆ. ಈಗ ಯುವ ನಿಧಿ ಬಂದು ವಯಸ್ಸಿರೋಂಥವ್ರಿಗೆ ಕೊಡುತ್ತೆ, ಯಾರು ಎಜುಕೇಷನ್ ಕಂಪ್ಲೀಟ್ ಮಾಡಿರ್ತಾರೋ ಅಂಥವ್ರಿಗೆ. ಮಹಿಳೆಯರಿಗೋಸ್ಕರ ಗೃಹಲಕ್ಷ್ಮಿ ಯೋಜನೆ ಇದೆ. ಸೊ ವಯಸ್ಸಾದವ್ರಿಗೋಸ್ಕರ ಒಂದು ಯಾವುದಾದ್ರೂ ಯೋಜನೆ ಇರಬೇಕು, ಅದು 60 ವರ್ಷ ಮೇಲ್ಪಟ್ಟಂಥವ್ರಿಗೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡ್ತಾರಂತೆ ಅನ್ನೋ ಒಂದು ದೊಡ್ಡ ಚರ್ಚೆಗಳು ನಡೀತಾ ಇದೆ. ಇದ್ರ ಬಗ್ಗೆ ಕೂಡ ಕ್ಲಾರಿಟಿನ ಕೊಡ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತೀರಾ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಎಲ್ಲೂ ಕೂಡ ಅರ್ಧ ಬರ್ಧ ವಿಡಿಯೋ ನೋಡಿ ಕಮೆಂಟ್ ಮಾಡೋಕ್ಕೂ ಹೋಗಬೇಡಿ. ಅರ್ಧ ಬರ್ಧ ವಿಡಿಯೋ ನೋಡಿ ಅರ್ಧ ಬರ್ಧ ಇನ್ಫಾರ್ಮೇಷನ್ ಕೂಡ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಮುಖ್ಯವಾಗಿ ನಮಗೆ ರಾಜ್ಯ ಸರ್ಕಾರದ ಕಡೆಯಿಂದ ಕೆಲವರಿಗೆ 2 ತಿಂಗಳು ಪೆನ್ಷನ್ ಬರಬೇಕು ಅಂತ ಹೇಳಿದ್ರೆ, ಕೆಲವರಿಗೆ 3-4 ತಿಂಗಳು ಪೆನ್ಷನ್ ಅಮೌಂಟು ಬರಬೇಕಾಗಿದೆ. ಹೇಗಾಗಿದೆ ಅಂತ ಹೇಳಿದ್ರೆ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಈಗ ಜೂನ್ ತಿಂಗಳಲ್ಲಿ ಇದ್ದೀವಿ. ಸೊ ಜೂನ್ ಒಟ್ಟು ಈ ತಿಂಗಳು ಸೇರಿಕೊಂಡ್ರೆ 4 ತಿಂಗಳು ಪಿಂಚಣಿ ಹಣ ಬರಬೇಕಾಗಿದೆ. ಲಾಸ್ಟ್ ತಿಂಗಳಲ್ಲಿ ಏಪ್ರಿಲ್ ತಿಂಗಳ ಪಿಂಚಣಿ ಹಣವನ್ನು ಸುಮಾರು ಜನಕ್ಕೆ, ಒಂದು 15-10 ದಿನಗಳ ಹಿಂದೆ ಸುಮಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಹಣ ಹೋಗಿತ್ತು. ಏನು ಏಪ್ರಿಲ್ ತಿಂಗಳದ್ದು ಪೆನ್ಷನ್ ಇತ್ತು ಅದು ಮೇ ತಿಂಗಳಲ್ಲಿ ಹಾಕಿದ್ರು. ಸೊ ಈಗ ಮೇ ತಿಂಗಳ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ನಿನ್ನೆಯಿಂದನೇ ಮೇ ತಿಂಗಳು ಪಿಂಚಣಿ ಹಣ ಜಮಾ ಆಗಿದೆ. ಅಮೌಂಟ್ ಬಂದಿರೋದಕ್ಕೆ ಒಂದೇ ಒಂದು ಸ್ಕ್ರೀನ್ಶಾಟ್ ಇದೆ, ಹಾಕ್ತೀನಿ. ಸದ್ಯಕ್ಕೆ 1200 ರೂಪಾಯಿ ಸಂಧ್ಯಾ ಸುರಕ್ಷೆ ಯೋಜನೆಯಡಿಯಲ್ಲಿ ಬರುವಂತಹ ಪಿಂಚಣಿ ಹಣ ಇವತ್ತು ಬಂದಿದೆ. ನಿನ್ನೆ ಕೂಡ ಸಾಕಷ್ಟು ಜನಕ್ಕೆ ಬಂದಿದೆ. ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಮುಖ್ಯವಾಗಿ ಬೆಂಗಳೂರಿನ ಜನಗಳಿಗೆ ಜಾಸ್ತಿ ಪಿಂಚಣಿ ಹಣ ಜಮಾ ಆಗಿದೆ. ಅದು 600 ರೂಪಾಯಿ ಬರೋ ವೃದ್ಧಾಪ್ಯ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷೆ ಆಗಿರಬಹುದು, ಮನಸ್ವಿನಿ ಯೋಜನೆಯದು, ವಿಧವಾ ವೇತನ ಎಲ್ಲನೂ ಕೂಡ ಬೆಂಗಳೂರವ್ರಿಗೆ ಜಮಾ ಆಗಿದೆ. ಜಾಸ್ತಿ ಜನ ಬೆಂಗಳೂರವರೇ ಅಮೌಂಟ್ ಬಂದಿದೆ ಅಂತ ಹೇಳಿದ್ರು. ಇವನ್ ನಮಗೂ ಕೂಡ ಬಂದಿದೆ, ಬಟ್ ಮೆಸೇಜ್ ಬಂದಿಲ್ಲ. ಸೊ ಅದಕ್ಕೋಸ್ಕರ ಆ ಸ್ಕ್ರೀನ್ಶಾಟ್ ನಾನು ಹಾಕಿಲ್ಲ. ಅದರ್ವೈಸ್ ತುಂಬ ಜನಕ್ಕೆ ಪಿಂಚಣಿ ಹಣ ನಿನ್ನೆಯಿಂದ ಬಿಡುಗಡೆ ಆರಂಭ ಆಗಿದೆ. ವಿಡಿಯೋ ನೋಡ್ತಿರೋ ಯಾರಿಗಾದರೂ ಮೇ ತಿಂಗಳ ಪಿಂಚಣಿ ಹಣ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳ್ತಾ ಇರೋರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ಆಲ್ರೆಡಿ ಈಗ ಪಿಂಚಣಿ ಹಣ ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಲ್ವಾ. ಸೊ ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಹಣ ನಿಮಗೆ ಒಟ್ಟಿಗೆ ಸಿಗುತ್ತೆ. ಯಾರ್ಯಾರಿಗೆ ಲಾಸ್ಟ್ ಮಂತಲ್ಲಿ ಅಮೌಂಟ್ ಬಂದಿಲ್ವೋ ಅಂಥವ್ರಿಗೆ ಏಪ್ರಿಲ್ ಪ್ಲಸ್ ಮೇ 2 ಸೇರಿಸ್ಕೊಂಡು ಒಟ್ಟಿಗೆ ಹಣವನ್ನು ಹಾಕ್ತಾರಂತೆ ಅನ್ನೋ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಹೌದು, ಯಾಕಂತ ಹೇಳಿದರೆ ಗೌರ್ಮೆಂಟ್ ಕಡೆಯಿಂದ ಸುಮಾರು ಯೋಜನೆಗಳ ಹಣ ಪೆಂಡಿಂಗ್ ಇರೋದ್ರಿಂದ ಎಲ್ಲನೂ ಕೂಡ ಈಗ ಬಿಡುಗಡೆ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ಏನು ಇವಾಗ ಪಿಂಚಣಿ ಹಣವನ್ನು ಕೊಡ್ತಿದ್ದಾರೆ ಅದನ್ನು ಮುಖ್ಯವಾಗಿ ಎಲ್ರಿಗೂ ಬೇಗನೆ ತಲುಪಿಸ್ಬೇಕು. ಪಿಂಚಣಿ ಹಣ ಕೊಡುವಂಥದ್ದು ವಯಸ್ಸಾದಂಥವರಿಗೆ, ಯಾರು ಆರ್ಥಿಕವಾಗಿ ಸಬಲರಾಗಿರೋದಿಲ್ಲ, ಅವರೇ ದುಡ್ಕೊಂಡು ತಿನ್ನೋಷ್ಟು ಶಕ್ತಿ ಇರೋದಿಲ್ವೋ ಅಂಥವ್ರಿಗೆ ಇದು ಬೇಗನೆ ಹಾಕಬೇಕು ಅನ್ನೋ ಯೋಜನೆ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಪಿಂಚಣಿ ಹಣ ಹಾಕಿಲ್ಲ ಅನ್ನೋದು ದೊಡ್ಡ ಮಟ್ಟದ ಚರ್ಚೆಯಾಗಿ ಒಂದಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ, TV ನ್ಯೂಸ್ಗಳಲ್ಲಿ ಕೂಡ ಚರ್ಚೆ ಆಗ್ತಾ ಇತ್ತು. ಒಂದಷ್ಟು ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಪ ಕೂಡ ಹಾಕ್ತಾ ಇದ್ರು, ಬೇರೆ ಯೋಜನೆಗಳನ್ನ ಜಾರಿಗೆ ತಗೊಂಬಂದ್ಬಿಟ್ಟಿದ್ದೀರಾ, ಅದರದ್ದು ಹಣ ಹಾಕೋಕ್ಕಾಗ್ತಿಲ್ಲ, ಈ ಕಡೆ ನಮ್ಮ ಪಿಂಚಣಿ ಹಣನೂ ಕರೆಕ್ಟಾಗಿ ಕೊಡೋಕ್ಕಾಗ್ತಿಲ್ಲ, ಇದನ್ನೇ ಕೊಡೋಕ್ಕಾಗ್ತಿಲ್ಲ ಅಂದರೆ ನೀವು ಇನ್ನೇನು ಮಾಡಿ ಏನು ಮಾಡ್ತೀರಾ. ಸೊ ಮೊದಲು ಬೇರೆ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಿ ಅಥವಾ ಪಿಂಚಣಿ ಹಣವನ್ನು ಕರೆಕ್ಟಾಗಿ ಹಾಕಿ ಅಂತ. ಸೊ ಎಚ್ಚೆತ್ಕೊಂಡಿರೋ ನಮ್ಮ ರಾಜ್ಯ ಸರ್ಕಾರ ಒಂದು ಕಡೆ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿ, ಮತ್ತೊಂದು ಕಡೆ ಪಿಂಚಣಿ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ. ಸೊ ಯಾರ್ಯಾರು ಪಿಂಚಣಿ ಅಮೌಂಟ್ ಬಂದಿಲ್ವೋ ಅಂಥವ್ರೆಲ್ರಿಗೂ ಕೂಡ ಡಬಲ್ ಪಿಂಚಣಿ 100% ಬಂದೇ ಬರುತ್ತೆ. ಇದು ಹೆಚ್ಚಿಗೆ ಮಾಡಿ ನಿಮಗೆ ಡಬಲ್ ಪಿಂಚಣಿ ಬರುತ್ತೆ ಅನ್ನೋ ಮಾಹಿತಿ ಅಲ್ಲ. ಹೆಚ್ಚಿಗೆ ಅಂತ ಹೇಳಿದ್ರೆ, ಈಗ 1200 ರೂಪಾಯಿ ಕೊಡ್ತಿದ್ರಲ್ವ ಸಂಧ್ಯಾ ಸುರಕ್ಷೆ, ಅದ್ರ ಜೊತೆ ಹಣವನ್ನು ಹೆಚ್ಚಿಗೆ ಮಾಡಿ ಇನ್ನೂ 1200 ರೂಪಾಯಿ, 2400 ರೂಪಾಯಿ ಪ್ರತಿ ತಿಂಗಳು ಬರುತ್ತೆ ಅಂತ ಅಲ್ಲ. ಏಪ್ರಿಲ್ ತಿಂಗಳು ಪಿಂಚಣಿ ಯಾರು ಬಂದಿಲ್ವೋ ಅಥವಾ ಮಾರ್ಚ್ ತಿಂಗಳು ಪಿಂಚಣಿ ಯಾರು ಬಂದಿಲ್ವೋ ಅಂಥವರಿಗೆ 2 ತಿಂಗಳ ಪಿಂಚಣಿ ಹಣವನ್ನು ಒಟ್ಟಿಗೆ ಹಾಕ್ತಾರೆ, ಒಟ್ಟಿಗೆ ಬರುತ್ತೆ. ಒಂದು ವಾರದಲ್ಲಿ ಈಗ 1 ತಿಂಗಳದ್ದು ಬಂತು ಅಂತ ಹೇಳಿದ್ರೆ ಮತ್ತೆ 1 ವಾರ ಅಥವಾ ಒಂದು 3-4 ದಿನ ಗ್ಯಾಪ್ ನಂತರ ಇನ್ನೊಂದು ತಿಂಗಳು ಪಿಂಚಣಿ ಹಣ ಬರುತ್ತೆ ಅಂತ ಹೇಳಿದ ತಕ್ಷಣ 2 ಒಟ್ಟಿಗೆ ಅಂತೂ ಖಂಡಿತವಾಗ್ಲೂ ಹಾಕೋದಿಲ್ಲ. ಇದು ಪಿಂಚಣಿ ಹಣದ ಬಗ್ಗೆ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟು. 100% ನಿನ್ನೆಯಿಂದನೇ ಪಿಂಚಣಿ ಹಣ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಅದ್ರ ಬಗ್ಗೆ ಯಾವುದೇ ಡೌಟ್ ಬೇಡ. ಸುಮಾರು ಜಿಲ್ಲೆಗಳಿಗೆ ಈಗಾಗಲೇ ಪಿಂಚಣಿ ಹಣ ಹೋಗಿದೆ. ನಿಮಗೇನಾದರೂ ವಿಡಿಯೋದಲ್ಲಿ ನೋಡ್ತಿರೋರಿಗೆ ಪಿಂಚಣಿ ಹಣ ಬಂದಿತ್ತು ಅಂತ ಹೇಳಿದ್ರೆ, ಯಾವ ಪಿಂಚಣಿ ಎಷ್ಟು ಹಣ ಬಂದಿದೆ ಮತ್ತು ಯಾವಾಗ ಬಂತು ಎಲ್ಲನೂ ಕೂಡ ಕಮೆಂಟಲ್ಲಿ ತಿಳಿಸಿ. ಇವತ್ತು ಕೂಡ ಬೆಳಗ್ಗೆಯಿಂದ ಸಾಕಷ್ಟು ಜನಕ್ಕೆ ಪಿಂಚಣಿ ಹಣ ಹೋಗ್ತಾ ಇದೆ. ದಯವಿಟ್ಟು ಹಣ ಬಂದಿದ್ದು
ಇದ್ದವರು ಕಮೆಂಟಲ್ಲಿ ತಿಳಿಸಿ, ತುಂಬಾ ಸಹಾಯ ಆಗುತ್ತೆ. ನೆಕ್ಸ್ಟ್ ಇದ್ರ ಬಗ್ಗೆ ನನಗೆ ಒಂದು ಪ್ರೂಫ್ ಸಮೇತ ಮಾಹಿತಿ ವಿಡಿಯೋ ಮಾಡೋದಕ್ಕೆ ಮಾಹಿತಿ ಸಿಕ್ದಂಗೆ ಆಗುತ್ತೆ. ಇದು ಪಿಂಚಣಿ ಹಣದ ಬಗ್ಗೆ ಸಿಕ್ಕಿರುವಂಥ ಲೇಟೆಸ್ಟ್ ಅಪ್ಡೇಟು. ಮತ್ತು ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡ್ತಾರೆ. ಈಗ CM ಬದಲಾವಣೆ ಆಗಿದೆ ಅಲ್ವಾ, DK ಶಿವಕುಮಾರ್ ಅವರು ಏನಾದರೂ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಮತ್ತು ಅದ್ರ ವಿಚಾರವಾಗಿ ಹೇಳೋದಾದರೆ ರಾಜ್ಯ ಸರ್ಕಾರದ ಕಡೆಯಿಂದ ಅಧಿಕೃತ ಆದೇಶ ಬಂದಿಲ್ಲ. ಸಿದ್ದರಾಮಯ್ಯ ಅವರಾಗಿರಬಹುದು ಅಥವಾ DK ಶಿವಕುಮಾರ್ ಆಗಿರಬಹುದು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರಬಹುದು, ಯಾರು ಕೂಡ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿಲ್ಲ. ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ನಂತರ ಹೊಸ CM ಬರ್ತಾರೆ ಅಂದಿದ ತಕ್ಷಣ ಈ ರೀತಿ ಒಂದಷ್ಟು ಚರ್ಚೆಗಳು ಸ್ಟಾರ್ಟ್ ಆಗಲೇಬೇಕು. ಗೃಹಲಕ್ಷ್ಮಿ ಹಣ ಹೆಚ್ಚಿಗೆ ಮಾಡ್ತಾರೆ ಅಥವಾ ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗುತ್ತೆ, ಒಂದು ಜಾಸ್ತಿ ಮಾಡ್ತಾರೆ ಅಥವಾ ಒಂದು ಕ್ಯಾನ್ಸಲ್ ಮಾಡ್ತಾರೆ, ಈ ರೀತಿ ಏನಾದರೂ ಒಂದು ಚರ್ಚೆ ಆಗಬೇಕು. ಸೊ ಅದಕ್ಕೋಸ್ಕರ ಇದೊಂದು ಚರ್ಚೆ ಆಗ್ತಾ ಇದೆ. ಏನಾಗುತ್ತೆ ಅನ್ನೋದು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಏನಾದರೂ ಬಂತು ಅಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.